ಪ್ರಸ್ತುತಪಡಿಸಲಿಕ್ಕೆ ಹೊರಟಿರ್ತಕ್ಕಂತಹ ಕಯ್ಯಾರರ ಕವನ ಸಂಕಲನದ ಹೆಸರು ಐಕ್ಯ ಗಾನ. ಈ ಐಕ್ಯ ಗಾನ ಎಂಬತಕ್ಕಂತಹ ಕವನ ಸಂಕಲನ ಬಿಡುಗಡೆಯಾದ್ದು 1949ನೇ ಇಸವಿಯಲ್ಲಿ, ಅಂದ್ರೆ ಸುಮಾರು 48ರಲ್ಲಿ ಅವರು ಬರೆದ್ರು. ಸ್ವಾತಂತ್ರ್ಯ ಪ್ರಾಪ್ತಿಯ ಹೊಸ್ತಿಲಲ್ಲೇ ರಚನೆಗೊಂಡಂತಹ ಕವನ ಸಂಕಲನ ಇದು. ಆಗ ಅವರಿಗೆ ಸ್ವಾತಂತ್ರ್ಯ ಬಂದಾಗ ಕಯ್ಯಾರರಿಗೆ 32 ವರ್ಷ ಪ್ರಾಯ, ಯೌವನದ ಹೊಸ್ತಿಲು. ಈ ಕವನ ಸಂಕಲನ ಬಿಡುಗಡೆಗೊಂಡಾಗ ಅವರಿಗೆ ಸುಮಾರು 34ರ ತಾರುಣ್ಯ. ಆ ಸಂದರ್ಭದಲ್ಲಿ ಒಬ್ಬ ಯುವ ಕವಿ ದೇಶದ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಸಾಮಾಜಿಕ ಸ್ಥಿತಿಗತಿಗಳನ್ನ ಜನರಿಗೆ ಮುಂದಿಡತಕ್ಕಂತಹ ಪ್ರಯತ್ನವನ್ನು ಅವರು ಮಾಡುವಾಗ ಯಾವ ರೀತಿಯ ಒಂದು ಸಾಹಿತ್ಯವನ್ನು ಅದರಲ್ಲಿ ಜೋಡಿಸಬೇಕು, ಆ ಸಾಹಿತ್ಯದ ಮೂಲಕ ಹೊಸ ದೃಷ್ಟಿಕೋನ ಏನು ಕೊಡಬೇಕು, ಅನೇಕ ಸಂದರ್ಭದಲ್ಲಿ ಕನ್ಫ್ಯೂಷನ್ ಇರತಕ್ಕಂತಹ ಒಂದು ಸಂದರ್ಭ ಆಗಿತ್ತದು. ದೇಶ ವಿಭಜನೆ ಆಗಿತ್ತು, ಸ್ವಾತಂತ್ರ್ಯ ಬಂದಿತ್ತು, ನಮ್ಮ ಆಡಳಿತ ಶುರು ಆಗಬೇಕಿತ್ತು. ಈ ಎಲ್ಲ ಸಂದರ್ಭದ ವೈಚಾರಿಕ ಸಾಮಾಜಿಕ ಆಶಯಗಳನ್ನ ಮುಂದೆ ಇಡತಕ್ಕಂತಹ ಒಂದು ಪ್ರಯತ್ನವನ್ನ ಕವಿ ಕಯ್ಯಾರರು ಈ ಐಕ್ಯಗಾನ ಕವಿತೆಯ ಮೂಲಕ, ಕವನ ಸಂಕಲನದ ಮೂಲಕ ಮಾಡ್ತಾರೆ. ಅವರ ಅನೇಕ ಕವನ ಸಂಕಲನಗಳಿರ್ಬೋದು. ಉದಾಹರಣೆಗೆ ಶ್ರೀಮುಖ ಅಂತ ಇನ್ನೊಂದಿದೆ, ಪುನರ್ನವ ಅಂತ ಇದೆ, ಅನೇಕ ಅವರ ಸಾಹಿತ್ಯ ಪ್ರಕಾರಗಳು ಕೂಡ ಇದೆ. ಅದರೆಲ್ಲರಲ್ಲೂ ಕೂಡ ಆಶಯ ಆಗಿರತಕ್ಕಂಥ ಒಂದು ಕಾಮನ್ ಫ್ಯಾಕ್ಟರ್, ಒಂದು ಸಾಮಾನ್ಯ ಸಂಗತಿ ಏನಂದ್ರೆ ಎಲ್ಲರನ್ನ ಒಂದುಗೂಡಿಸುವುದು, ಏಕತೆ ಅಥವಾ ಐಕ್ಯ ಅಂತ ಕರಿತೀವಿ. ಆ ಥರದ ಎಲ್ಲರ ಮನಸ್ಸನ್ನ ಭಾವನೆಗಳನ್ನ ಒಟ್ಟು ಸೇರಿಸಿ ಒಂದೇ ದೇಶಕ್ಕೋಸ್ಕರ ಯೋಚನೆ ಮಾಡತಕ್ಕಂತಹ ಕೆಲಸವನ್ನ ಮಾಡುವಂತಹ ಒಂದು ಪ್ರವೃತ್ತಿ, ಆ ರೀತಿಯ ಒಂದು ಸಾಮಾಜಿಕ ದೃಷ್ಟಿಕೋನ, ಅದನ್ನ ಸಾಹಿತ್ಯದಲ್ಲಿ ಕಟ್ಟಿಕೊಡ್ತಕ್ಕಂತಹ ಪ್ರಯತ್ನವನ್ನ ಡಾಕ್ಟರ್ ಕಯ್ಯಾರ್ ಅವರು ಮಾಡ್ತಾರೆ. ಈ ಐಕ್ಯಗಾನ ಕವನ ಸಂಕಲನ ಆಗಿನ ಕಾಲದಲ್ಲಿ ಒನ್ ಆಫ್ ದಿ ಮೋಸ್ಟ್ ಫೇವರೇಟ್ ಕವನ ಸಂಕಲನ ಅಂತ ಗುರುತಿಸಲ್ಪಡುತ್ತೆ. ಅದರಲ್ಲಿ 2 ಕವಿತೆಗಳಂತೂ ಅದ್ಭುತವಾಗಿ ಯುವಕರಲ್ಲಿ ರಾಷ್ಟ್ರಭಕ್ತಿಯ ಪ್ರೇರಣೆಯನ್ನ ಹೊರಹೊಮ್ಮಿಸುತ್ತೆ. ಒಟ್ಟು 12 ಕವನಗಳಿದೆ. ಅದರಲ್ಲಿ ಮೊದಲನೆಯದಾಗಿ ಐಕ್ಯಗಾನ, ನಂತರ ದಿಗಂತದಾಚೆಗೆ, ಅಟ್ಟಹಾಸ, ಜ್ವಾಲಾಮುಖಿ, ಮೃತ್ಯುವಿನಿಂದ ಮೃತಕ್ಕೆ, ಬಾ ಹೊರಗೆ, ಪ್ರೇಮ ಸೌಧಾಗಾರ, ನೌಶೇರ ಶೂರ, ಎನ್ನ ಜಾತಿ ಮನುಷ್ಯ ಜಾತಿ, ಬಿಡುಗಡೆಯು ಬಂತು, ಎಚ್ಚರೆಚ್ಚರ ಗೆಳೆಯ ಮತ್ತು ಕೊನೆಯದ 12ನೇ ಪದ್ಯ ರಕ್ತ ಮಸಿ. ಈ 12 ಕವನ ಸಂಕಲನಗಳು ಅವರು ಬಿಡುಗಡೆ ಮಾಡಿದ ನಂತರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕವನಗಳ ವಾಚನ, ಯಾರು ಸ್ವಾತಂತ್ರ್ಯ ಪ್ರಾಪ್ತಿಯನ್ನ ಕಣ್ಮುಂದೆ ಕಂಡುಕೊಂಡಿದ್ರು ಆಗಿನ ಸಂದರ್ಭದಲ್ಲಿ ಅವರಿಗೆಲ್ಲರ ಕಣ್ಣಲ್ಲಿ ಒಂಥರ ಹನಿಗಳು ಉದುರಿದಂತಹ ಕ್ಷಣ ಅಂತ ಆ ಪುಸ್ತಕವನ್ನು ಓದಿದ ನಂತರ ಅನೇಕ ಮಂದಿ ಅದರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಮರುಮುದ್ರಣ 92ನೇ ಇಸವಿಯಲ್ಲಿ ಆದಾಗ ಅದರಲ್ಲೂ ಕೂಡ ಅನೇಕ ಹಿರಿಯರು ಆ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾವ ರೀತಿಯಲ್ಲಿ ಆಗಿನ ಕಾಲದ, ಇವತ್ತು ನಾವು ಅದನ್ನ ಊಹಿಸಲಿಕ್ಕೂ ಸಾಧ್ಯ ಇಲ್ಲ, ಸ್ವಾತಂತ್ರ್ಯಕ್ಕೋಸ್ಕರ ದಶಕಗಳ ಕಾಲ ಹೋರಾಟ ಮಾಡಿ 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 ಸ್ವಾತಂತ್ರ್ಯ ಪ್ರಾಪ್ತಿಯ ಸಂದರ್ಭದಲ್ಲಿ ದೇಶ ವಿಭಜನೆಯ ಆ ನೋವನ್ನು ಅನುಭವಿಸಿದಂತ ಅವರ ಭಾವನೆ ಇದೆಯಲ್ಲ, ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಯುವ ಜನರು ಯಾರಿದ್ದಾರೆ, ತರುಣರು ಯಾರಿದ್ದಾರೆ, ಅವರ ಜವಾಬ್ದಾರಿ ಏನು? ಯಾರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ಬಂದಿದ್ರೋ ಅವರಿಗೆಲ್ಲರೂ ಕೂಡ ವಯಸ್ಸಾಗ್ತಾ ಬಂದಿತ್ತು, ಅವರಿಗೆ 70-80 ವರ್ಷಗಳಾಗ್ತಾ ಇತ್ತು. ಸ್ವಾತಂತ್ರ್ಯವನ್ನು ಅನುಭವಿಸುವಂತಹ ಯುವ ಪೀಳಿಗೆ ಏನಿದೆ ಅವರಿಗೆ ಯಾವ ದೃಷ್ಟಿಕೋನವನ್ನು ಕೊಡಬೇಕು, ಇದನ್ನ ಬಹಳ ಜವಾಬ್ದಾರಿಯಿಂದ ಮಾಡಿದಂತಹ ಅನೇಕ ಹಿರಿಯರ ಪೈಕಿ ಕಯ್ಯಾರರು ಕೂಡ ಒಬ್ಬರು. ಮೊನಚಾಗಿ ಸಾಮಾಜಿಕ ವಿಷಯಗಳನ್ನ ಚೆನ್ನಾಗಿ ತಿಳಿಸತಕ್ಕಂತಹ ಅವರ ಕೆಲಸವನ್ನ ಅವರು ಮಾಡ್ತಾರೆ. ಅವರ ಕವಿತೆಯಲ್ಲಿ ಅನೇಕ ಸಾಲುಗಳು ವ್ಯಕ್ತ ಆಗುತ್ತೆ. ಉದಾಹರಣೆಗೆ ಐಕ್ಯಗಾನದಲ್ಲಿ ಅದರ ಮೊದಲ ಸಾಲೆ ಅದನ್ನ ಓದ್ತೀನಿ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದೇ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ, ಭಾರತದಿ ಮಮ ಜನ್ಮ, ಸ್ವಾತಂತ್ರ್ಯವೇ ಧರ್ಮ, ಒಕ್ಕೊರಲಿ ನುದ್ದೋಘೋಷ ಕೇಳುತ್ತಿರಲಿ, ಹೊಲೆಯರೇ, ಬ್ರಾಹ್ಮಣರೇ, ಮುಸ್ಲಿಮರೇ, ಕ್ರಿಶ್ಚಿಯನರೇ, ಎಲ್ಲರೂ ನಮ್ಮವರೇ, ಎದೆಯರಳಲಿ, ರಾಷ್ಟ್ರ ಒಂದೇ ಜೀವ ಎಂದು ಸಾರಿರಿ, ಯಾವ ರಕ್ಕಸರೂ ಇದಿರಿಲ್ಲ, ನಾವು ಕಡುಗಲಿ. ಇದರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ವಾತಂತ್ರ್ಯ ಬಂದಾಗ ನಮಗೆ ಐಕ್ಯ ಅದು ಒಂದೇ ಮಂತ್ರ ಆಗಿರಬೇಕು, ಏಕತೆಯೇ ನಮ್ಮ ಮೂಲ ದಾರಿ ಆಗಿರಬೇಕು.
ಆ ಸಂದರ್ಭಗಳಲ್ಲಿ ಯಾವ ರೀತಿಯ ಸಾಮಾಜಿಕ ಶೋಷಣೆ ಆಯ್ತು ಅಂತ ಮುಂದಿನ ಒಂದು ಸಾಲಲ್ಲಿ ಹೇಳ್ತಾರೆ. ಅರೆ ಹೊಟ್ಟೆಯುಂಡ ನಾವು, ಬರಿ ಚಿಂದಿ ತೊಟ್ಟ ನಾವು, ಸುಲಿಗೆಗೊಳಗಾದ ನಾವು ಎಲ್ಲರೊಂದೇ. ಆಳು ಹೋಳಾಗಿರಲು, ಬಾಳು ಗೋಳಾಗಿಲರು, ಮೇಳು ಕೀಳೇನುಂಟು ಎಲ್ಲರೊಂದೇ. ಭಾರತೀಯ ಬಸುರಿಂದ ಜಾರಿ ಬಿದ್ದೆವೆ ಬಂದ ಭೂರಿ ಬವಣೆಗಳನ್ನು ನೆನೆಯಿರೊಮ್ಮೆ. ಹೀಗೆ ಸ್ವಾತಂತ್ರ್ಯ ನಮ್ಮ ಅಲ್ಟಿಮೇಟ್ ಗೋಲ್, ಪ್ರಮುಖ ಉದ್ದೇಶ ಆಗಿದ್ರೂ ಕೂಡ ಆ ಸಂದರ್ಭದಲ್ಲಿ ಸಾಮಾಜಿಕ ಸುಧಾರಣೆಗಳನ್ನು ಕೂಡ ಮಾಡ್ತಾ ಮಾಡ್ತಾ ಹೋದಾಗ ಕೆಲವೊಂದು ನ್ಯೂನತೆಗಳನ್ನ ನಮ್ಮ ಆಡಳಿತ ವ್ಯವಸ್ಥೆ ಆಗಲೇ ಹೊಂದಿತ್ತು. ಅದಕ್ಕೋಸ್ಕರ ಅವರು ಹೇಳಿದ್ರು, ನಮ್ಮ ವ್ಯಕ್ತಿಗಳ ಮೇಲೇನೆ ಶೋಷಣೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಗುರಿ ಏನಾಗಬೇಕಿತ್ತು? ಸ್ವಾತಂತ್ರ್ಯವೇ ಪಕ್ಷ, ಸ್ವಾತಂತ್ರ್ಯವೇ ಪಂಥ, ಸ್ವಾತಂತ್ರ್ಯವೇ ಜಾತಿ ಎನ್ನಿರೆಲ್ಲ. ಭಾರತದ ಬಿಡುಗಡೆಗೆ ಹೋರಾಡಿರುವ ನಮಗೆ ಯಾರ ಭಯ, ನಾವಿಂದು ಮುಂದಾಗಿರೆ. ತೇಲುವೆವೋ, ಮುಳುಗುವೆವೋ, ಏಳುವೆವೋ, ಬೀಳುವೆವೋ, ಎಲ್ಲರೂ ಒಮ್ಮೆ ಮುಂದಾಗಿರೆ. ಐಕ್ಯದಮೃತದ ರಸಕ್ಕೆ, ಜೀವ ಜೀವದ ಬೆಸುಗೆ, ಕೂಡಿಬರೆ ಭೀಮಬಲ ನಮ್ಮಳುಂಟು. ಹೀಗೆ ಯುವಕರಿಗೆ ವಿಶ್ವಾಸದ ನುಡಿಯನ್ನ ಕೊಟ್ಟಂತಹ ಕವಿ ಕಯ್ಯಾರರು ಅನೇಕ ವಿಷಯಗಳನ್ನ ಅವರು ತಲುಪಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ. ಹೀಗೆ ದಿಗಂತ ದಾಚೆಗೆ ಅಂತಕ್ಕಂತಹ ಇನ್ನೊಂದು ಕವನ ಸಂಕಲನ, ಅದರಲ್ಲಿ ಸ್ವಾತಂತ್ರ್ಯ ಭಾರತ ಸೇನಾ ಪಥಕಂ ಸಾಗಲಿ ಹೋಗಲಿ ದಿಲ್ಲಿಯ ತನಕಂ, ರಕ್ತ ದುರ್ಗವನ್ನು ಸಾಧಿಸಿ ಹಾರಿಸಿ ರಾಷ್ಟ್ರಧ್ವಜವನ್ನು ಜಯಧ್ವನಿ ಬಾರಿಸಿ. ಹೀಗೆ ಅವರು ಇದ್ದಂಥದ್ದು ಕಾಸರಗೋಡಿನ ಬದಿಯಡ್ಕದ ಪೆರಡಾಲ್ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ. ಆಗಿನ ಜನಸಂಖ್ಯೆ ಇನ್ನೂ ಕಡಿಮೆ. ಆದರೆ ದಿಲ್ಲಿವರೆಗೆ, ರಾಷ್ಟ್ರದ ರಾಜಧಾನಿ ಎಲ್ಲಿ ಆಡಳಿತದ ಮರ್ಮ ಇದೆ, ಅಲ್ಲಿ ತನಕ ಧ್ವನಿ